ಜಾತಿ ಗಣತಿ ವರದಿಗೆ ಒಕ್ಕಲಿಗ ಸಮುದಾಯ ತೀವ್ರ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇದೆ. ಅಂಕಿಅಂಶಗಳ ಬಗ್ಗೆ ಒಕ್ಕಲಿಗ ಸಚಿವರು, ಶಾಸಕರು ಬೇಸರ ವ್ಯಕ್ತಪಡಿಸಿದ್ದಾರೆ. ಸಂಖ್ಯೆ ಬಗ್ಗೆ ಒಪ್ಪಿಗೆ ಇಲ್ಲ ಒಕ್ಕಲಿಗರಿಗೆ ಮತ್ತು ಲಿಂಗಾಯತರಿಗೆ. ಈ ಸಂಖ್ಯೆ ನಮ್ಮದಲ್ಲ, ನಮ್ದು ಇನ್ನೂ ಜಾಸ್ತಿ ಇದೆ ಅನ್ನುವ ಆಗ್ರಹಗಳು ಕೇಳಿಬರ್ತಿದೆ. ಅದು ಸ್ವತಃ ಸಚಿವರುಗಳಿಂದಲೇ. ಡಿಸಿಎಂ ಡಿಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಏನು ಸಭೆ ನಡೀತಲ್ಲ, ಅದರಲ್ಲಿ ನಾಯಕರು ಆಕ್ರೋಶ ವ್ಯಕ್ತಪಡಿಸಿದ್ರು. ಸಮುದಾಯದ ವಿರೋಧದ ಹಿನ್ನೆಲೆಯಲ್ಲಿ ವರಿಷ್ಠರ ಭೇಟಿಗೆ ನಿರ್ಧಾರ ಮಾಡಿಕೊಂಡಿದ್ದಾರೆ ಡಿಕೆ ಶಿವಕುಮಾರ್. ಹೈಕಮಾಂಡ್ ಭೇಟಿಯಾಗಬೇಕು ಅಂತ ಚಿಂತನೆ ನಡೆಸಿದ್ದಾರೆ. ಹೈಕಮಾಂಡ್ ಭೇಟಿಯಾಗಿ ಅಭಿಪ್ರಾಯವನ್ನು ಮಂಡಿಸಬೇಕು ಅಂತ ಪಕ್ಷದ ವರಿಷ್ಠರ ಭೇಟಿಗೆ ಕಾಲಾವಕಾಶ ಕೋರಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಜಾತಿ ಗಣತಿ ವರದಿಯ ಅಂಕಿಅಂಶಗಳ ವಿಚಾರದಲ್ಲಿ ಅಸಮಾಧಾನ ಸೇರಿದಂತೆ ಬೇರೆ ಬೇರೆ ವಿಚಾರಗಳನ್ನು ಮಾತನಾಡೋದಕ್ಕೆ ಹೈಕಮಾಂಡ್ ತೀರ್ಮಾನದಂತೆ ವರದಿ ಜಾರಿ ಮಾಡೋದಕ್ಕೆ ನಾವು ಬದ್ಧರಾಗಿದ್ದೀವಿ. ಆದರೆ ವರದಿ ವಿರುದ್ಧ ಎದ್ದಿರುವ ಆಕ್ಷೇಪಗಳೇನಿದೆ ಅದೆಲ್ಲವನ್ನು ಸರಿಪಡಿಸ್ಬಿಡೋಣ. ಅದು ಅಂಕಿಅಂಶಗಳೆಲ್ಲ ಇದೆಯಲ್ಲ, ಅದನ್ನೆಲ್ಲ ಒಂದು ಸ್ವಲ್ಪ ಕ್ಲಿಯರ್ ಮಾಡ್ಕೊಳ್ಳೋಣ. ಮತ್ತು ಯಾವುದೇ ಸಮುದಾಯದವರಿಗೆ ಅನ್ಯಾಯ ಆಗಬಾರ್ದು, ನ್ಯಾಯ ಆಗಬೇಕು, ನ್ಯಾಯ ಸಿಗಬೇಕು ಅನ್ನೋ ಕಾರಣಕ್ಕೆ ಏನು ಮಾಡಬಹುದು ಅನ್ನೋ ಸಲಹೆಯನ್ನು ಡಿ ಕೆ ಶಿವಕುಮಾರ್ ಕೇಳಿದಾರಂತೆ. ವರದಿ ತಿರಸ್ಕರಿಸದೆ ತಪ್ಪುಗಳನ್ನು ಸರಿ ಮಾಡೋದು ಹೇಗೆ? ತಿರಸ್ಕಾರ ಮಾಡಿದ್ರೆ ಹೈಕಮಾಂಡ್ ವಿರುದ್ಧ ಹೋದಂಗೆ ಆಗುತ್ತೆ. ಹಾಗಂತ ಒಪ್ಕೊಂಡು ಬಿಟ್ರೆ ಅಲ್ಲಿರೋ ಅಂಕಿಅಂಶಗಳನ್ನು ಅಷ್ಟು ಈಸಿಯಾಗಿ ಒಪ್ಕೊಳ್ಳೋದಕ್ಕೂ ಕೂಡ ಒಕ್ಕಲಿಗ ಸಮುದಾಯಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಒಂದು ರೀತಿ ಡಿ ಕೆ ಶಿವಕುಮಾರ್ ಪರಿಸ್ಥಿತಿ ಹೇಗಾಗಿದೆ ಅಂತಂದರೆ ಅಡಕತ್ತರಿಯಲ್ಲಿ ಸಿಲುಕಿರೋ ಅಡಕೆ ಥರ ಆಗ್ಬಿಟ್ಟಿದೆ. ಆ ಪರಿಸ್ಥಿತಿಯನ್ನು ಹೇಗೆ ಕ್ಲಿಯರ್ ಮಾಡಬೇಕು, ಹೇಗೆ ನಿಭಾಯಿಸಬೇಕು ಅನ್ನೋದಕ್ಕೆ ಹೈಕಮಾಂಡ್ ಭೇಟಿಗೆ ಮುಂದಾಗಿದ್ದಾರೆ. ಆ ಕಡೆ ವರದಿ ಅನುಷ್ಠಾನಕ್ಕೆ ಬರಬೇಕು, ಅದ್ರ ಜೊತೆಗೆ ಸಣ್ಣ ಪುಟ್ಟ ಬದಲಾವಣೆ ಆಗಬೇಕು, ನಂಬರ್ಸ್ಗಳ ವಿಚಾರದಲ್ಲಿ ಏನೇನಿದೆ ಅದೆಲ್ಲ ಕ್ಲಿಯರ್ ಆಗಬೇಕು ಅಂತ ಡಿಸಿಎಂ ಡಿ ಕೆ ಶಿವಕುಮಾರ್ ದೆಹಲಿ ಯಾತ್ರೆಗೆ ಮುಂದಾಗಿದ್ದಾರೆ. ಆನಂದ್ ಈ ಬಗ್ಗೆ ಮಾಹಿತಿ ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಆನಂದ್, ಪರಿಸ್ಥಿತಿಗಳನ್ನು ನೋಡಿದ್ರೆ ಡಿ ಕೆ ಶಿವಕುಮಾರ್ಗೆ ಒಂದು ಕಡೆ ಹಾವು ಸಾಯಂಗಿಲ್ಲ, ಕೋಲು ಮುರಿಯಂಗಿಲ್ಲ ಅನ್ನೋ ಪರಿಸ್ಥಿತಿ ಬಂದಂಗಿದೆ. ವಾಟ್ ನೆಕ್ಸ್ಟ್? ಡಿ ಕೆ ಶಿವಕುಮಾರ್ ಅವರ ನಡೆ ಏನು? ಪ್ರಣತ್, ಪ್ರಮುಖವಾಗಿ ಬಹಿರಂಗವಾಗಿ ಇಲ್ಲೂ ಕೂಡ ಡಿ ಕೆ ಶಿವಕುಮಾರ್ ಅವರು ಜಾತಿ ಗಣತಿ ವರದಿ ಬಗ್ಗೆ ಆಕ್ಷೇಪವನ್ನ ವ್ಯಕ್ತಪಡಿಸ್ತಾ ಇಲ್ಲ. ಆದ್ರೆ ಸಮುದಾಯದ ನಾಯಕರೇನಿದ್ರೆ ಇವರು ಡಿ ಕೆ ಶಿವಕುಮಾರ್ ಮೇಲೆ ಪದೇ ಪದೇ ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಈ ಒಂದು ವರದಿಯನ್ನ ಅನುಷ್ಠಾನ ಆಗೋದಕ್ಕೆ ಬಿಡಬಾರದು. ಯಾಕಂದ್ರೆ ಒಕ್ಕಲಿಗ ಸಮುದಾಯ ಸರಿಸುಮಾರು 1 ಕೋಟಿ ಎಷ್ಟಿದೆ. ಆದ್ರೆ ಈ ಒಂದು ಅಂಕಿಅಂಶದ ಪ್ರಕಾರ ಕೇವಲ 61 ಲಕ್ಷ ಮಾತ್ರ ತೋರಿಸ್ತಾ ಇದ್ದಾರೆ. ನಮ್ಮ ಒಂದು ಪ್ರಬಲ ಸಮುದಾಯಕ್ಕೆ ಇದು ದೊಡ್ಡ ಮಟ್ಟದ ಒಂದು ನಷ್ಟ ಆಗುತ್ತೆ. ಮುಂದೆ ರಾಜಕೀಯವಾಗಿಯೂ ಕೂಡ ಕೆಲವೊಂದು ಪ್ರಾತಿನಿಧ್ಯಗಳು ಕೈತಪ್ಪತಕ್ಕಂತ ಒಂದು ಸಾಧ್ಯತೆಗಳು ಕೂಡ ಹೆಚ್ಚಾಗಬಹುದು. ಹೀಗಾಗಿ ಈ ಒಂದು ಜಾತಿ ಗಣತಿ ವರದಿ ಏನಿದೆ ಇದು ರಾಜಕೀಯವಾದಂತ ಒಂದು ಪ್ರೇರಿತವಾದಂತಹ ಒಂದು ವರದಿಯಾಗಿದೆ ಅನ್ನೋ ಒಂದು ಅಸಮಾಧಾನವನ್ನ ಈಗಾಗಲೇ ಒಕ್ಕಲಿಗ ನಾಯಕರು ವ್ಯಕ್ತಪಡಿಸಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಡಿ ಕೆ ಶಿವಕುಮಾರ್ ಅವರನ್ನ ಭೇಟಿ ಮಾಡಿದ್ರು ಕೂಡ ಬಹಳಷ್ಟು ಒಂದು ಮಾತುಕತೆಯನ್ನ ನಡೆಸಿದ್ದಾರೆ. ಇದೇ ಅಲ್ಲದೆ ಮೊನ್ನೆ ನಡೆದಂತಹ ಕ್ಯಾಬಿನೆಟ್ ಸಭೆಯಲ್ಲೂ ಕೂಡ ಅಸಮಾಧಾನವನ್ನ ವ್ಯಕ್ತಪಡಿಸಿರ್ತಕ್ಕಂಥದ್ದು. ಆದ್ರೆ ಈ ಕಡೆ ಸಿಎಂ ಸಿದ್ದರಾಮಯ್ಯನವರು ಈ ಒಂದು ವರದಿಯನ್ನ ಅನುಷ್ಠಾನ ಮಾಡಲೇಬೇಕು ಅನ್ನೋ ಒಂದು ಜಿದ್ದಿಗೂ ಕೂಡ ಬಿದ್ದಿದ್ದಾರೆ. ಜೊತೆಗೆ ಅವರ ಆಪ್ತರು ಕೂಡ ಒತ್ತಾಯಗಳನ್ನ ಮಾಡ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಈ ಒಂದು ವಿಚಾರವನ್ನ ಈಗ ಹೈಕಮಾಂಡ್ ಅಂಗಳಕ್ಕೆ ಕೊಂಡೊಯ್ಯೋದಕ್ಕೆ ಡಿ ಕೆ ಶಿವಕುಮಾರ್ ಅವರು ನಿರ್ಧಾರವನ್ನ ಮಾಡಿದ್ದಾರೆ. ಒಂದು ವೇಳೆ ಈ ಒಂದು ವಿಚಾರ ಕಾಂಗ್ರೆಸ್ನ ಪ್ರಣಾಳಿಕೆ ಆಗಿದ್ರೂ ಕೂಡ ಪ್ರಮುಖವಾಗಿ ಪ್ರಬಲ ಸಮುದಾಯಗಳಿಗೆ ದೊಡ್ಡ ಮಟ್ಟದ ಒಂದು ಅನ್ಯಾಯ ಆಗ್ತಾ ಇರತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಮುಂಬರ್ತಕ್ಕಂಥ ಒಂದು ಚುನಾವಣೆಗಳ ಮೇಲೂ ಕೂಡ ಎಫೆಕ್ಟ್ ಬೀಳ್ತಕ್ಕಂಥ ಒಂದು ಸಾಧ್ಯತೆ ಇದೆ. ಹೀಗಾಗಿ ಎಲ್ಲರನ್ನೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ತಕ್ಕಂಥ ಒಂದು ಪ್ರಯತ್ನಗಳು ನಡೀಬೇಕು ಅನ್ನೋ ಒಂದು ಆಗ್ರಹ ಡಿ ಕೆ ಶಿವಕುಮಾರ್ ಅವರು ಮಾಡ್ತಾ ಇರ್ತಕ್ಕಂಥದ್ದು. ಹಾಗಾಗಿ ತಮ್ಮ ಸ್ವಾಮೀಜಿಗಳು ಹಾಗೆ ತಮ್ಮ ಸಮುದಾಯದ ಮುಖಂಡರ ಸಲಹೆಯನ್ನ ಪಡೆದುಕೊಂಡು ಈಗ ಡಿ ಕೆ ಶಿವಕುಮಾರ್ ಅವರು ದೆಹಲಿಗೆ ಹೋಗಿ ಹೈಕಮಾಂಡ್ ನಾಯಕರ ಭೇಟಿಗೆ ಮುಂದಾಗಿದ್ದಾರೆ ಅನ್ನೋ ಒಂದು ಮಾಹಿತಿ ತಿಳಿದು ಬರ್ತಾ ಇರ್ತಕ್ಕಂಥದ್ದು. ಈಗಾಗಲೇ ಖರ್ಗೆ ಅವರ ಜೊತೆನೂ ಕೂಡ ಒಂದಷ್ಟು ಮಾತುಕತೆಯನ್ನು ನಡೆಸಿದ್ದಾರೆ. ಅಂತಿಮವಾಗಿ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿ ಈ ವರದಿಯಲ್ಲಿ ಇರ್ತಕ್ಕಂಥ ಒಂದು ಲೋಪದೋಷಗಳನ್ನ ಅವರ ಗಮನಕ್ಕೆ ತರೋದಕ್ಕೆ ಮುಂದಾಗಿದ್ದಾರೆ. ಜೊತೆಗೆ ಆ ಒಂದು ಆಕ್ಷೇಪಗಳು ಜೊತೆಗೆ ಆ ಒಂದು ವರದಿಯಲ್ಲಿ ಇರ್ತಕ್ಕಂಥ ಲೋಪದೋಷಗಳೇನಿದೆ ಅದೆಲ್ಲವೂ ಕೂಡ ಸರಿಪಡಿಸ್ತಕ್ಕಂಥ ಒಂದು ಕೆಲಸ ಆಗಬೇಕು ಅನ್ನೋದು ನಿಟ್ಟಿನಲ್ಲಿ ರಾಹುಲ್ ಗಾಂಧಿ ಜೊತೆ ಮಾತುಕತೆಗೆ ಮುಂದಾಗಿರ್ತಕ್ಕಂಥದ್ದು. ಒಟ್ಟಿನಲ್ಲಿ ಕಾಂಗ್ರೆಸ್ನಲ್ಲಿ ಈ ಜಾತಿ ಗಣತಿ ಒಂದು ಜಟಾಪಟಿ ಏನಿದೆ ಇದು ದಿನೇ ದಿನೇ ಜೋರಾಗ್ತಾ ಇರ್ತಕ್ಕಂಥದ್ದು. ಒಂದು ಕಡೆ ಒಕ್ಕಲಿಗ ನಾಯಕರಾದ್ರೆ ಮತ್ತೊಂದು ಕಡೆ ಲಿಂಗಾಯತ ಸಮುದಾಯ ಕೂಡ ಬಹಳಷ್ಟು ಒಂದು ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದೆ. ಈಗಾಗಲೇ ವೀರಶೈವ ಮಹಾಸಭಾದವರು ತಮ್ಮದೇ ಆದಂತಹ ಒಂದು ಸಮಿತಿಯನ್ನ ಮಾಡಿಕೊಂಡು ಈ ವರದಿ ಬಗ್ಗೆ ಅಧ್ಯಯನ ಮಾಡಿದರೆ ಈ ವರದಿಯೇ ಎಲ್ಲವೂ ಕೂಡ ಸಮಂಜಸವಾಗಿಲ್ಲ ಮತ್ತು ಲಿಂಗಾಯತರ ಒಂದು ಸಂಖ್ಯೆಯನ್ನು ಕೂಡ ತಪ್ಪಾಗಿ ನಮೂದು ಮಾಡಲಾಗಿದೆ. 1,20,00,000 ಅಷ್ಟು ಲಿಂಗಾಯತರಿದ್ದಾರೆ. ಆದ್ರೆ ಇಲ್ಲಿ ಕೇವಲ ವೀರಶೈವ ಮತ್ತೆ ಪಂಚಮಸಾಲಿಯವನ್ನ ಇಬ್ಬಾಗ ಮಾಡಿದ್ರು ಕೂಡ 75 ಲಕ್ಷ ಜನಸಂಖ್ಯೆಯನ್ನು ತೋರಿಸಿದ್ದಾರೆ ಅನ್ನೊಂದು ಆಕ್ಷೇಪವನ್ನು ಎತ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಬಹಳಷ್ಟು ಒಂದು ವಿರೋಧಗಳು ವ್ಯಕ್ತವಾಗ್ತಾ ಇರ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಎಲ್ಲ ಒಂದು ನಾಯಕರ ಒಂದು ಅಭಿಪ್ರಾಯವನ್ನ ಪಡೆದುಕೊಂಡು ಅದು ಹೈಕಮಾಂಡ್ ಮುಂದೆ ಮಾತುಕತೆ ನಡೆಸೋದಕ್ಕೆ ಈಗ ಡಿ ಕೆ ಶಿವಕುಮಾರ್ ಅವರು ದೆಹಲಿಗೆ ಹೋಗೋದಕ್ಕೆ ಸಜ್ಜಾಗಿದ್ದಾರೆ. 2-3 ದಿನದಲ್ಲಿ ಅವರು ದೆಹಲಿಗೆ ಹೋಗ್ತಕ್ಕಂಥ ಒಂದು ಸಾಧ್ಯತೆಗಳು ಕೂಡ ಇರ್ತಕ್ಕಂಥದ್ದು. ಒಟ್ಟಿನಲ್ಲಿ ಈ ಜಾತಿ ಗಣತಿ ವಿಚಾರ ಏನಿದೆ ಇದು ಕಾಂಗ್ರೆಸ್ನಲ್ಲಿರ್ತಕ್ಕಂಥ ನಾಯಕರ ನಡುವೆ ತೀವ್ರವಾದಂತಹ ಒಂದು ಜಟಾಪಟಿಗೆ ಕಾರಣವಾಗ್ತಿದೆ. ಪ್ರಣೋತ್, ರೈಟ್, ಓಕೆ, ಥ್ಯಾಂಕ್ ಯು ಆನಂದ್ ಮಾಹಿತಿಗೆ.